ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯ ಮಾಹಿತಿಯ ವಿಚಾರಕ್ಕೆ ಬಂದಾಗ ಪ್ರತಿಯೊಂದು ರಾಶಿಗಳ ಭಾಗ್ಯದ ವೃದ್ಧಿ ಹೇಗೆ ಮಾಡ್ಕೋಬೇಕು, ಸಂಕಷ್ಟದಲ್ಲಿದ್ದಾಗ ದೇವರ ಸಹಾಯ ಹಸ್ತ ನಮಗೆ ಹೇಗೆ ಸಿಗಬೇಕು. ಇವತ್ತಿನ ಕೊನೆಯ ಸಂಚಿಕೆ ಅಂದರೆ ಈ ದಿನದ ಭವಿಷ್ಯದ ಕೊನೆಯಲ್ಲಿ ಮಕರ ರಾಶಿಯವರಿಗೆ ತನ್ನ ಭಾಗ್ಯವನ್ನು ವೃದ್ಧಿ ಮಾಡ್ಕೊಳ್ಳಿಕ್ಕೋಸ್ಕರ ಭಗವಂತನ ಪ್ರೇರಣೆ ನನಗೆ ಆಗಬೇಕು ಅಂತಕ್ಕಂಥವ್ರಿಗೆ ಈ ಸರಳ ತಂತ್ರ ಅಂದರೆ ಸರಳವಾಗಿರ್ತಕ್ಕಂಥ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ನಿಮಗೆ ಆ ಭಾಗ್ಯದ ಬಾಗಿಲು ಅಭ್ಯುದಯವಾಗೋದು ಸತ್ಯ. ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಇದನ್ನ ಮಂಗಳವಾರ ಏಕಾದಶಿ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ, ಸಿದ್ಧಿಯೋಗ ಹಾಗೆ ವಾಣಿಜ್ಯ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:44 5:27 ಹಾಗೆ ಯಮಕಂಠ ಕಾಲ ಬೆಳಗ್ಗೆ 8:51 10:34 ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 12:18 2:01 ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದ್ರೂ ಸಹಿತ ಇದು ಕೂಡ ಬೆಳಗ್ಗೆ 8:10 9:05 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 6:20 7:15 ಚಂದ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ದ್ವಾದಶ ರಾಶಿಗಳಿಗೆ ಯಾವ ಫಲ ಲಭ್ಯತೆ ಆಗುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ತನ್ನ ಆರೋಗ್ಯದ ಬಗ್ಗೆ ಎಚ್ಚರ. ಇವತ್ತು ಮೇಷರಾಶಿಯವ್ರಿಗೆ ತನ್ನ ಆಸ್ತಿಯ ಮೇಲೆ ಲೋನನ್ನು ತಗೊಳ್ತಕ್ಕಂಥ ಸಾಧ್ಯತೆಗಳು, ಅಂದರೆ ನೀವು ಅಪ್ಲೈ ಮಾಡಿದರೆ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಮಟ್ಟಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶಿವನ ಮಂತ್ರಗಳನ್ನು ಜಪವನ್ನು ಮಾಡಿ ಹಾಗೂ ಸಾಧ್ಯವಾದಷ್ಟು ಕೂಡ ಈ ದಿನ ಪೂರ್ತಿ ದಿನ ಕಾರ್ಯಪ್ರವೃತ್ತತೆ ತುಂಬ ಕೆಲಸದಿಂದ ಕೂಡಿರ್ತಕ್ಕಂಥ ದಿನವಾಗ್ತದೆ. ಸೊ ವೃಷಭ ರಾಶಿಯವರ ಫಲಾಫಲ ಹೀಗಿರುತ್ತೆ. ವೃಷಭ ರಾಶಿಯವರಿಗೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ಮನೋಭಾವ, ಟ್ರೇಡಿಂಗ್, ಲಾಟ್ರಿ ಅಂತಹ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇದೆ. ಹಾಗೆ ಸೇಲ್ಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಇನ್ನಿತರೆ ಆಗಿರ್ತಕ್ಕಂಥ ಕ್ರಿಯೇಟಿವ್ ಫೀಲ್ಡ್ಗಳಿಗೆ ಒಂದು ರೀತಿಯಾಗಿ ಶುಭವನ್ನು ಕಾಣ್ತಕ್ಕಂಥ ದಿನ. ವಾಹನ ಚಾಲಕರಿಗೆ ಹಾಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭವಾಗಿರ್ತಕ್ಕಂಥ ದಿನ. ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳು ಖಂಡಿತ ಚೆನ್ನಾಗಿರುತ್ತೆ, ಶುಭವಿರ್ತಕ್ಕಂಥದ್ದಿದೆ. ನಿರಾಸಾದಾಯಕವಾಗಿರ್ತಕ್ಕಂಥ ಹಣವನ್ನು ಧನ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ಅಫ್ಕೋರ್ಸ್ ಅದಾಗುತ್ತೆ ಕೂಡ, ಶುಭವಿದೆ. ಮಿಥುನ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ಈ ದಿನ ಆದಷ್ಟು ಹಣಕಾಸಿನ ವಿಚಾರದ ಬಗ್ಗೆ ಮನೆಯವರೊಟ್ಟಿಗೆ ಡಿಸ್ಕಷನ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ನನ್ನ ಸಜೆಷನ್ ಪ್ರಕಾರ ಮಿಥುನ ರಾಶಿಯವ್ರಿಗೆ ಆದಷ್ಟು ಈ ದಿನ ತನ್ನ ಸ್ವಂತ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ಸ್ವಂತ ನಿರ್ಧಾರಗಳು ನಿಮ್ಮನ್ನು ಒಂದು ಹಂತಕ್ಕೆ ಕೊಂಡೊಯ್ಯುತ್ತೆ. ಇಲ್ಲಾಂದರೆ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥ ಸನ್ನಿವೇಶ ಬಂದ್ಬಿಡುತ್ತೆ. ಸಾಧ್ಯವಾದಷ್ಟು ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ನೀವು ಈ ದಿನ ನಾನು ಹೇಳ್ತಕ್ಕಂಥ ಈ ಕಾರ್ಯದಲ್ಲಿ ತಾವು ಮಾಡ್ಕೊಂಡು ಬಂದರೆ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಸುಖಾಸೀನ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಕೂಡ ಇದೆ. ಇದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲ ಸಾಧಾರಣವಾಗಿರ್ತಕ್ಕಂಥ ದಿನ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು. ಪ್ರಯತ್ನ, ಜಸ್ಟ್ ಪ್ರಯತ್ನದಿಂದ ಲಾಭವನ್ನು ಮಾಡ್ತಕ್ಕಂಥದ್ದು. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು. ಕೇವಲ ಕಮ್ಯುನಿಕೇಷನ್ಸ್ ಕೂಡ ತುಂಬ ಗಡ್ಸಿಂದ ಕೂಡಿರ್ತದೆ. ಬಟ್ ಕಟಕ ರಾಶಿಯವ್ರಿಗೆ ಸಣ್ಣ ಪ್ರಯಾಣಗಳು ತಮ್ಮ ಕೆಲಸದ ನಿಮಿತ್ತಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಕನ್ಯಾ ರಾಶಿಯವ್ರಿಗೆ ಅಫ್ಕೋರ್ಸ್ ಒಂದು ರೀತಿಯಾಗಿ ಈ ದಿನ
ಕೇವಲ ಕಮ್ಯುನಿಕೇಷನಿಂದಲೇ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ, ಶುಭವಿದೆ. ಸಿಂಹ ರಾಶಿಯ ಫಲಾಫಲ: ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ. ಹಣಕಾಸು ವಹಿವಾಟುಗಳ ಮೇಲೆ ಹೆಚ್ಚಿನ ನಿಗಾ, ಹಾಗೆ ಸಾಧ್ಯವಾದಷ್ಟು ಹೇಗೆ ಸೇವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ. ತಾಯಿಯ ಮೇಲೆ ಉತ್ತಮ ಪ್ರೀತಿ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವ್ರಿಗೂ ಕೂಡ ಹೆಚ್ಚಿನದಾಗಿ ಕಾಳಜಿ ಕುಟುಂಬದ ಮೇಲೆ ಇರತಕ್ಕಂಥದ್ದು ಶುಭವಿದೆ, ಏನೂ ತೊಂದರೆ ಇಲ್ಲ. ಹಾಗೆ ಕನ್ಯಾ ರಾಶಿಯವ್ರಿಗೆ ಹೆಚ್ಚು ಸ್ವಾರ್ಥತೆ, ಹೆಚ್ಚು ಲಾಭ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ಸ್ವಾರ್ಥದ ಮನೋಭಾವತೆ ಜಾಸ್ತಿ ಇರುತ್ತೆ ಕನ್ಯಾ ರಾಶಿಯವ್ರಿಗೆ. ನನ್ನಿಂದ ಆಯಿತು ಆ ಕೆಲಸ, ನಾನು ಮಾಡಿದ್ದೆ, ಈ ಥರದ ಮನೋಭಾವತೆ ಜಾಸ್ತಿ ಇರತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ತೋರಿಸುತ್ತೆ. ಬಟ್ ಸ್ವಪ್ರಯತ್ನ ಸ್ವಲ್ಪ ಗೆಲುವನ್ನು ಕಾಣ್ತಕ್ಕಂಥದ್ದಿರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಚೂರು ಹಿನ್ನಡೆಯನ್ನು ಕೊಡೋದು ಹೊರತುಪಡಿಸಿದ್ರೆ ಇದರ ಕನ್ಯಾ ರಾಶಿಯವ್ರಿಗೆ ಶುಭದ ದಿನ. ಹಾಗೆ ತುಲಾ ರಾಶಿಯವ್ರಿಗೆ ನೋಡಿ, ಪೂರ್ತಿ ಕೆಲಸವನ್ನು ಬಿಟ್ಟು ಅನ್ಯತಃ ಬೇರೆ ಕೆಲಸಗಳಲ್ಲಿ ತಲ್ಲೀನತೆ, ರಿಮೋಟ್ ಆಗಿರ್ತಕ್ಕಂಥದ್ದು, ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶ, ತಮ್ಮ ಬಾಸ್ ಏನಾದರೂ ಆರ್ಡರ್ ಕೆಲಸ ಮಾಡಿದ್ರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಬರುತ್ತೆ. ನಷ್ಟದ ದಿನ. ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಒಳಿತು. ಯಾರು ತುಲಾರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಬಿಳಿಯ ಅಂದರೆ ಸ್ವೀಟ್ಸನ್ನು, ಈ ಹಾಲಿನಿಂದ ಮಾಡಿರ್ತಕ್ಕಂಥ ಸ್ವೀಟ್ಸನ್ನು ದಾನ ಮಾಡಿ, ಸ್ವಲ್ಪ ಶುಭವಾಗ್ತದೆ. ಶಿವನ ಮಂತ್ರಗಳು ಸ್ವಲ್ಪ ಸಿದ್ಧಿಯನ್ನು ಕೊಡುತ್ತೆ. ವೃಶ್ಚಿಕ ರಾಶಿಯವರ ಫಲ: ಪೂರ್ತಿ ಎಕ್ಸ್ಪೆಕ್ಟೇಷನ್ ಇಸ್ ಮೋರ್. ಲಾಭದ ವಾತಾವರಣ, ಧರ್ಮದಲ್ಲಿ ದುಡಿಬೇಕು ಅಂತಕ್ಕಂಥದ್ದು ಅವ್ರಿಗಿರುತ್ತೆ. ಒಳ್ಳೊಳ್ಳೆ ಸ್ನೇಹಿತರು, ಕಲಾತ್ಮಕವಾಗಿರ್ತಕ್ಕಂಥ ಸ್ನೇಹಿತರು ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವ್ರಿಗೆ ಇವತ್ತು ಏನೇ ಮಾಡಿದ್ರೂ ಲಾಭವನ್ನು ತರ್ತಕ್ಕಂಥ ದಿನ. ನಿಮ್ಮ ಮನಸ್ಸು ಅದೇ ಥರ ಇರುತ್ತೆ, ಖಂಡಿತ ಲಾಭ ಸಿಗುತ್ತೆ ಮಾಡಿ. ಧನುರಾಶಿಯವರ ಫಲಾಫಲ: ತಾವು ಹೆಸರು, ಕೀರ್ತಿ, ಪ್ರತಿಷ್ಠೆ, ತಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಫಲವನ್ನು ಕಾಣ್ತಕ್ಕಂಥ ದಿನ, ಧನವೃದ್ಧಿ ಇರ್ತಕ್ಕಂಥ ದಿನ. ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣ್ತೀರಾ. ಕೋರ್ಟ್ ಕಚೇರಿಯ ವಿಚಾರದಲ್ಲೂ ಕೂಡ ಲಾಭದ ಇದೆ. ನಿಮ್ಮ ಜಾಬಲ್ಲಿ ಸ್ವಲ್ಪ ಬದಲಾವಣೆ, ಅಂದರೆ ಉತ್ತಮವಾಗಿರ್ತಕ್ಕಂಥ ಪೊಸಿಷನ್ಗಳು ಸಿಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ, ಟ್ರೈ ಮಾಡಿ. ಮಕರ ರಾಶಿಯವ್ರಿಗೆ ಸ್ವಲ್ಪ ಪ್ರಯಾಣಗಳು, ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಯಾವುದೇ ಒಂದು ಕೇಸು ಅಥವಾ ಮತ್ತೊಂದು ಗಲಾಟೆ ವಿಚಾರದಲ್ಲಿ ಹೊಂದಾಣಿಕೆ, ಸಂಧಾನದ ಮೂಲಕ ಸಮಸ್ಯೆಗಳನ್ನು ಬಗೆಹರಿತಕ್ಕಂಥದ್ದು ಕೂಡ ಅದೇ ಥರ ಇದೆ. ಅಫ್ಕೋರ್ಸ್ ಒಂದು ಸ್ವಲ್ಪ ಮಟ್ಟಿಗೆ ಸಂಧಾನದ ರೂಪದಲ್ಲಿ ಕೆಲವೊಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಅದೇ ರೀತಿಯಾಗಿ ಶುಭದಾಯಕವಾಗಿರುತ್ತೆ. ದೇವರ ಆಶೀರ್ವಾದ, ದುರ್ಗಾ ಆಶೀರ್ವಾದ ನಿಮ್ಮ ಮೇಲೆ ಇರತಕ್ಕಂಥದ್ದಿದೆ, ಒಳ್ಳೆದಿದೆ. ಕುಂಭರಾಶಿಯ ಫಲಾಫಲ: ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಮನಸ್ಥಿತಿಯನ್ನು ಕಂಟ್ರೋಲ್ ಇಟ್ಕೊಳ್ಳಿ. ವಿಪರೀತ ಕೋಪದಿಂದ ಅನರ್ಥಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಬರ್ಬೋದು, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ಬೋದು. ಸಾಧ್ಯವಾದಷ್ಟು ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನದ ವರ್ತನೆಯನ್ನು ಬೆಳೆಸ್ಕೊಳ್ಳಿ. ಕೆಲವೊಂದು ವಿಚಾರಗಳು ನಿಮಗೆ ನಷ್ಟವನ್ನು ತರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಹಾಗೆ ಶಿವನ ಆರಾಧನೆ, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಸ್ವಲ್ಪ ಶುಭದಾಯಕವಾಗ್ತದೆ. ಮೀನರಾಶಿಯ ಫಲಾಫಲ: ಮೀನರಾಶಿಯವರಿಗೆ ಆದಷ್ಟು ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥ ಮನೋಭಾವತೆ, ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯತೆ, ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ, ಹಾಗೆ ಹೊಸ ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶಗಳು, ಇವೆಲ್ಲವೂ ಲಭ್ಯವಾಗ್ತಕ್ಕಂಥದ್ದು. ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸುತ್ತೆ. ಒಟ್ಟಾರೆಯಾಗಿ ಮೀನರಾಶಿಯವ್ರಿಗೂ ಒಂದು ರೀತಿಯಾಗಿ ಶುಭದ ದಿನದಲ್ಲಿ ಒಂದು ಕೂಡ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಮುಖ್ಯವಾಗಿ ನೋಡಿ, ಮಕರ ರಾಶಿಯವರು ತನ್ನ ಭಾಗ್ಯವನ್ನು ವೃದ್ಧಿಯನ್ನು ಮಾಡ್ಕೋಬೇಕು. ಸದಾ ಯಾವಾಗಲೂ ದೇವರ ಕೃಪೆ, ಸಂಕಷ್ಟಗಳಲ್ಲಿದ್ದಾಗ ದೇವರ ಕೃಪೆ ಅಗತ್ಯವಾಗಿ ಬೇಕು. ಅದಕ್ಕೆ 9ರ ಸ್ಥಾನ ಭಾಳ ವಿಶೇಷತೆ. ನಿಮಗೆ ಭಾಗ್ಯ ವೃದ್ಧಿಯನ್ನು ಮಾಡಲಿಕ್ಕೋಸ್ಕರ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಬುಧವಾರಗಳಂದು ವಿಷ್ಣುವಿನ ಸನ್ನಿಧಾನಕ್ಕೆ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ. ಅಲ್ಲಿ ತುಳಸಿ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡ್ತಾ ಬನ್ನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ 21 ಬಾರಿ ಈ ಮಂತ್ರವನ್ನು ಬೆಳಗ್ಗೆ ಅಥವಾ ಸಾಯಂಕಾಲ ಪ್ರತಿದಿನ ಹೇಳ್ತಾ ಬನ್ನಿ. ನಿಜವಾಗ್ಲೂ ನಿಮ್ಮ ಭಾಗ್ಯ ವೃದ್ಧಿಯಾಗೋದು ಶತಸಿದ್ಧ. ನಾನಾ ಸಂಕಷ್ಟಗಳು ದೂರ ಆಗೋದು ಸತ್ಯ. ದೇವರ ಆಶೀರ್ವಾದ ನಿಮಗೆ ಲಭ್ಯವಾಗುತ್ತೆ. ಮಾಡಿ ನೋಡಿ, ಶುಭವಾಗುತ್ತೆ. ಸ್ನೇಹಿತರೆ
ನೋಡಿ, ಭಾಳ ಮುಖ್ಯವಾಗಿ ಯಾವುದನ್ನ ದ್ವೇಷದಿಂದ ಏನು ಗೆಲ್ಲಕ್ಕಾಗಲ್ಲ, ಹೌದಲ್ವೋ? ಪ್ರೀತಿಯಿಂದ ಗೆಲ್ಬೋದು. ಯಾವಾಗಲೂ ಕೂಡ ನಮಗೆ ಸೊಫೆಸ್ಟಿಕೇಟೆಡ್ ಮ್ಯಾನರಿಸಮ್, ಶುದ್ಧ ರೀತಿಯಾಗಿ ಕಾಣಬೇಕು. ಯಾವುದೇ ಒಂದು ಸ್ತ್ರೀ ಆರ್ ಪುರುಷ, ನಾನು ಯಾವಾಗಲೂ ಡಿಗ್ನಿಫೈಡಾಗಿ ಕಾಣಬೇಕು, ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು ಕೂಡ ಇರುತ್ತೆ. ಹಾಗೆ ಅನೇಕ ಥ್ರೋಟ್ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು ಸ್ತ್ರೀಯರಾಗಿದ್ದಲ್ಲಿ ಮುಖ ಚೆನ್ನಾಗಿರಬೇಕು ಅಂತಕ್ಕಂಥವ್ರು. ಶುಕ್ರನ ತತ್ವ ಇದು ಬಹಳ ಮುಖ್ಯ. ಅದಕ್ಕೋಸ್ಕರ ಮದುವೆ ನಿಧಾನ ಆಗ್ತಿದೆ, ನಾನು ಗುಡ್ ಲುಕಿಂಗ್ ಕಾಣಬೇಕು, ಹಾಗೆ ನನ್ನ ಮುಖನೂ ಕೂಡ ಚೆನ್ನಾಗಿ ಗ್ಲೋ ಆಗಿರಬೇಕು ಅಂದರೆ ನೋಡಿ, ಅತ್ಯಂತ ಸುಲಭ ಮಾರ್ಗ ಇದು. ಕ್ರಿಸ್ಟಲ್ಸ್ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಕಲ್ಲು, ಈ ಒಪೆಲ್ ಕ್ರಿಸ್ಟಲ್ಸನ್ನು ಹಾಕ್ಕೊಳ್ಳಿ. ಇದೇನು ಮಾಡುತ್ತೆ, ತಡವಾಗಿ ಮದುವೆ ವಿಚಾರದಲ್ಲಿ ಸಮಸ್ಯೆ ಅಂದರೆ ನಿಧಾನ ಆಗ್ತಿದೆ ಅಂತಕ್ಕಂಥವ್ರಿಗೂ ಶುಭವಾಗ್ತದೆ. ನಿಮ್ಮ ಮುಖ ಕೂಡ ಗ್ಲೋ ಆಗುತ್ತೆ. ಮತ್ತು ಥ್ರೋಟಲ್ಲಿ ಸಮಸ್ಯೆ, PCOD ಮತ್ತೊಂದು ಇರತಕ್ಕಂಥವ್ರಿಗೂ ಮ್ಯಾಕ್ಸಿಮಮ್ ಸ್ವಲ್ಪ ಮಟ್ಟಿಗೆ ಇದರ ತತ್ವದ ಆಧಾರದ ಮೇಲೆ ಶುಭವಾಗುತ್ತೆ. ಶುಕ್ರವಾರ ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಅವಶ್ಯಕವಾಗಿ ನಮ್ಮಲ್ಲಿ ಹೀಲ್ ಮಾಡಿರ್ತಕ್ಕಂಥ ಒಪೆಲ್ ಬ್ರಾಸ್ಲೈಟ್ ಸಿಗುತ್ತೆ. ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.